Hello everyone, welcome back to Bharti Kokana Vlogs. Our day start ಆಯ್ತಾ today is the 25th December. So wishing you all a very happy Christmas day. Our day start ಇವತ್ತು ಬಟಾಣಿ ವಾಟ್ ಕಾಲ್ಸ್ ಬಟಾಣಿ ಇದು ರಿಮೂವ್ ಬಿಡಿಸ್ತಾ ಇದ್ದೀನಿ. ಬಿಡಿಸ್ತಾ ಇದೆ ಟೀ ಕೊಡ್ತಾ. ಇವತ್ತಿನ ಪ್ಲ್ಯಾನ್ ಏನಂತ ಹೇಳಿ, ರಜಾ ಇದೆ, ಮಕ್ಳಿಗೂ ರಜಾ, ನಿಮಗೂ ರಜಾ, ನನಗೂ ರಜಾ ಬೇಕು. ಅದಕ್ಕೆ ಎಲ್ಲಿಗಾದರೂ ಕರ್ಕೊಂಡು ಹೋಗ್ತೀರಾ, ಇಲ್ಲಾಂದರೆ ಮನೆಯಲ್ಲೇ ಇರಬೇಕಾ? ಮನೆ ಇಲ್ಲ, ಇದು ಈವ್ನಿಂಗ್ ವಿಲ್ ಮೇಕ್ ದ ಪ್ಲಾನ್. ಈವ್ನಿಂಗ್ ವಿ ವಿಲ್ ಮೇಕ್ ದ ಪ್ಲ್ಯಾನ್, ದೆನ್ ವೆನ್ ವಿಲ್ ವಿ ಗೋ? Evening only, I will make the plan anytime and then we'll go in evening. ಓಕೆ, Okay, don't worry. ಮೊದಲೇ ಪ್ಲ್ಯಾನ್ ಮಾಡಿ हाँ, ನಂತರ ಹೋಗೋದಕ್ಕೆ ಚೆಂದ ಇರುತ್ತೆ. कुछ करेंगे, अच्छा करेंगे. 24 ಅವರ್ಸ್ ಮನೆಯಲ್ಲೇ ಇರಬೇಕು ಫ್ರೆಂಡ್ಸ್. ಪ್ರತಿದಿನ ಮನೆಯಲ್ಲಿದ್ದು ರಿಪೀಟೆಡಾಗಿ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಬೋರ್ ಆಗಿಬಿಡ್ತೀವಿ. ಸೊ ವೆಕೇಷನ್ ಅಂತ ಬಂದಾಗ ಇವ್ರಿಗೆ ರಜಾ ಕೊಟ್ಟಿದ್ದಾರೆ ಆಫೀಸ್ ಕಡೆಯಿಂದ, ಮಕ್ಕಳಿಗೆ ಸ್ಕೂಲ್ ಕಡೆಯಿಂದ ರಜಾ ಕೊಟ್ಟಿದ್ದಾರೆ. ನಮಗೆ रजा करती हो? ಯಾವಾಗ ರಜಾ? एंजॉय करना. ರಜಾ ಹಾಲಿಡೇ, अच्छा रजा करती. छुट्टी. छुट्टी, अच्छा अच्छा. मैं कभी रजा करती क्या है, मैं भूल गया. सीखोना. सुना था मैंने पहले भी कई बार, फिर वो अभी क्लियर हो गया. रजा मीन्स छुट्टी. छुट्टी रजा. अच्छा कमाल है. ಕಮಾಲೆ. ಬೇಗ ಬೇಗ ಬಿಡಿಸಿ ನಂತರ ಬ್ರೆಡ್ ಆಮ್ಲೆಟ್ ಮಾಡಿ. मैं ब्रेड ऑमलेट बनाऊंगा. ಇವರೇ ಬಿಡಿಸಲ್ಲ ಫ್ರೆಂಡ್ಸ್, ನಾನು ಹೆಲ್ಪ್ ಮಾಡ್ತೀನಿ. ಇವಾಗ ಕ್ಯಾಮ್ರಾ ಇಟ್ಕೊಂಡು ಬ್ಲಾಗ್ ಮಾಡುವುದರಿಂದ ಇವರೇ ಕಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲ, ಕ್ಯಾಮ್ರಾ ಹಿಂದ್ಗಡೆ ನಾನು ಕಷ್ಟಪಡ್ತೀನಿ ಬಟಾಣಿ ಬಿಡಿಸೋದಕ್ಕೆ. ಇವರು ಬ್ರೆಡ್ ಆಮ್ಲೆಟ್ ಮಾಡಿ ಕೊಡ್ತಾರೆ. ನಂತರ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮಕ್ಕಳನ್ನ ಎಬ್ಬಿಸ್ತೀನಿ. ಮೊದಲು ನಾವು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮಕ್ಕಳನ್ನ ಇವತ್ತು ಎಬ್ಬಿಸೋದು, ಅವರು ಆರಾಮಾಗಿ ಮಲ್ಕೊಳ್ಳಿ ಅಂತ. ಯಾಕಂದರೆ ಸ್ಕೂಲ್ ಇರೋವಾಗ ಬೆಳಗ್ಗೆ ಎದ್ಬಿಡ್ತಾರೆ. ಮತ್ತು ಸ್ಕೂಲಿಂದ ಬಂದಮೇಲೆ 3 ಆಗಿಬಿಡುತ್ತೆ ವಿಂಟರ್ಸಲ್ಲಿ ಮಕ್ಕಳು ಸ್ಕೂಲಿಂದ ಬರೋದಕ್ಕೆ. ಹಾಗೆ ರಾತ್ರಿನೂ ಆಗಿಬಿಡುತ್ತೆ, ಮತ್ತು ಬೆಳಗ್ಗೆನೂ ಆಗಿಬಿಡುತ್ತೆ. ಸೊ ಮಕ್ಕಳಿಗೆ ಸ್ವಲ್ಪ ಬ್ರೇಕ್ ಬೇಕಲ್ವಾ, ಅದಕ್ಕೆ ಆರಾಮಾಗಿ ಮಲ್ಕೊಳ್ಳಿ, ನಂತರ ಬಿಸಿಯಾಗಿ ಬ್ರೇಕ್ಫಾಸ್ಟ್ ಅವ್ರಿಗೆ ಮಾಡಿಕೊಟ್ರೆ ಆಯಿತು ಅಂತ ನಾನು ಇವ್ರಿಗೆ ಹೇಳಿದ್ದೀನಿ. ಸೊ ಅದಕ್ಕೆ ಇವ್ರು ಹೇಳಿದ್ರು, ಮೊದಲು ನಾವಿಬ್ಬರು ಬ್ರೇಕ್ಫಾಸ್ಟ್ ಮಾಡೋಣ, ನಂತರ ಮಕ್ಕಳಿಗೆ ಮಾಡೋಣ ಅಂತ ಹೇಳಿದ್ರು. ಸೊ ಇವಾಗ ತುಂಬ ಮಾತಾಯಿತು, ನಾನು ಬಟಾಣಿ ಬಿಡಿಸ್ತೀನಿ, ಮತ್ತೆ ಸಿಗ್ತೀನಿ. ಸೊ ಫೈನಲಿ ಇಬ್ಬರು ಸೇರಿ ಇಷ್ಟೊಂದು ಬಟಾಣಿನ ಬಿಡಿಸಿದ್ದೀವಿ. ಆ್ಯಕ್ಚುಲಿ ಈ ಒಂದು ಕೆಲಸ ಸ್ವಲ್ಪ ಬೋರಿಂಗ್ ಅಂತ ಅನಿಸುತ್ತೆ ಒಬ್ಬರೇ ಕೂತ್ಕೊಂಡು ಮಾಡೋದಕ್ಕೆ. ಸೊ ಅದಕ್ಕೆ ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಬಿಡಿಸ್ಬಿಟ್ವಿ ಫ್ರೆಂಡ್ಸ್. ನೋಡ್ಬೋದು ಆಚೆ ಕಡೆ ವೆದರ್ ಹೇಗಿದೆ ಅಂತ ಹೇಳ್ಬಿಟ್ಟು, ಝೀರೋ ವಿಸಿಬಿಲಿಟಿ. ಇವಾಗೇನು ಬೆಳಗ್ಗೆ 6 ಗಂಟೆ 7 ಗಂಟೆ ಆಗ್ತಾಯಿಲ್ಲ, 9 ಗಂಟೆ ಆಗ್ತಾಯಿದೆ. 9 ಗಂಟೆ ಆದ್ರೂ ವೆದರು ಈ ಥರ ಇದೆ. ಟ್ರಾವೆಲ್ ಮಾಡೋರ್ಗಂತೂ ತುಂಬ ಕಷ್ಟ ಆಗುತ್ತೆ ಈ ವೆದರಲ್ಲಿ, ಈ ಥರದ ಕಂಡೀಷನಲ್ಲಿ. ತುಂಬ ಆಕ್ಸಿಡೆಂಟ್ಸು ಕೂಡ ಆಗ್ತಾ ಇರುತ್ತೆ. ಯಾವುದಾದ್ರೂ ನ್ಯೂಸ್ ಚಾನಲ್ ಓಪನ್ ಮಾಡಿದ್ರೆ ಸಾಕು, ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ಒಂದು ಅಪ್ಡೇಟ್ ಬರ್ತಾನೆ ಇರುತ್ತೆ. ಸೊ ನಾವು ಚಿಪ್ಪೆ ಬಿಡಿಸಿದ್ವಲ್ಲ, ಬಟಾಣಿ ಬಿಡಿಸಿದ್ವಲ್ಲ, ಅದ್ರದ್ದು ಚಿಪ್ಪೆ ನಮ್ಮ ಯಜಮಾನ್ರು ಇಲ್ಲಿ ಹಾಕ್ಬಿಟ್ಟು ಬರ್ತಾ ಇದ್ದಾರೆ. ಈ ಕಡೆ ಎಲ್ಲನೂ ತುಂಬ ಹಸುಗಳಿವೆ ಫ್ರೆಂಡ್ಸ್. ಸೊ ಈ ಥರ ವೇಸ್ಟೇಜು, ತರಕಾರಿಗಳದ್ದು ವೇಸ್ಟೇಜ್ ಎಲ್ಲನೂ ಆಚೆನೇ ಹಾಕ್ತೀವಿ. ಸೊ ಹಸುಗಳು ತಿನ್ಕೊಂಡು ಬಿಡುತ್ತೆ. ಸೊ ನಮ್ಮ ಯಜಮಾನ್ರು ನಿಮಗೆ ಚಾಮಂತಿಗೆ ಹೂವುಗಳು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ತಗೋ ಅಂತ ಹೇಳಿದ್ರು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ಒಂದೇ ಒಂದು ಚಾಮಂತಿದು ಗಿಡ ನಾವು ತಗೊಂಡು ಬಂದಿದ್ದು, ಅದು ನೋಡಿದ್ರೆ ಸ್ಪ್ರೆಡ್ ಆಗಿಬಿಟ್ಟು ಇಷ್ಟೊಂದು ಹೂವನ್ನ ಬಿಟ್ಟಿದೆ. ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ನಮ್ಮ ಗಿಡದಲ್ಲಿನೇ ಹೂವನ್ನ ಹಾರ್ವೆಸ್ಟ್ ಮಾಡಿಬಿಟ್ಟು ದೇವ್ರಿಗೆ ಅರ್ಪಣೆ ಮಾಡೋದು. ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಬೆಳೆದಿದೆ. ಮತ್ತು ದೇವ್ರಿಗೆ ಯಾವುದೇ ಹೂವು ಹಾಕಿದ್ರೂ ಆ ಒಂದು ಹೂವುಗಳನ್ನ ತೊಗೊಂಡು ಬಂದುಬಿಟ್ಟು ಪಾಟಲ್ಲಿ ಹಾಕ್ತೀನಿ, ಅದು ಮತ್ತೆ ಗಿಡವಾಗಿ ಬೆಳೆಯುತ್ತೆ. ನಾನು ತುಂಬ ಮನಿ ಪ್ಲ್ಯಾಂಟ್ಸ್ನ ನೀರಲ್ಲಿ ಬೆಳೆಸಿದ್ದೀನಿ ಫ್ರೆಂಡ್ಸ್. ಒಂದ್ಸಲ ಸಾಯಿಲಲ್ಲಿ ಅಂದರೆ ಮಣ್ಣಲ್ಲಿ ಹೇಗೆ ಬೆಳೆಯುತ್ತೆ ನೋಡೋಣ ಅಂತ ಹೇಳಿಬಿಟ್ಟು 3 ತಿಂಗಳ ಹಿಂದೆ ಈ ಒಂದು ಲೀವ್ಸ್ನ ನಾನು ಸಾಯಿಲಲ್ಲಿ ಹಾಕಿದ್ದೆ. ಅದರದ್ದು ರೂಟ್ಸ್ ಇವಾಗ ಗ್ರೋ ಆಗ್ತಾ ಇದೆ. ಸ್ವಲ್ಪ ಸಾಯಿಲಲ್ಲಿ ಮನಿ ಪ್ಲ್ಯಾಂಟು ಗ್ರೋ ಆಗೋದು ಲೇಟು, ಬಟ್ ಒಂದ್ಸಲ ಗ್ರೋ ಆಗಿಬಿಟ್ರೆ ಸೂಪರಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಕಿಚನ್ ಒಳಗಡೆ ಬಂದು ಮೊದಲು ತುಪ್ಪ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. 2 ಬಾಕ್ಸ್ಗಳು ಫುಲ್ಲಾಗಿಬಿಟ್ಟಿತ್ತು ಕೆನೆ. ಸೊ ಒಂದು ಕಡೆ ಬ್ರೆಡ್ ಆಮ್ಲೆಟ್ಗೆ ಬೇಕಾಗಿರುವ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಕಡೆ ಕೆನೆನ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ.
ನಮಗೆ ತುಪ್ಪ ಅಂದರೆ ತುಂಬ ಇಷ್ಟ ಆಗುತ್ತೆ. ಬೆಳಗಿನ ಜಾವ ತುಂಬ ಪರಾಟಾಸ್ನ ಮಾಡ್ತಾ ಇರ್ತೀನಿ. ಸೊ ಅದನ್ನು ತುಪ್ಪದಲ್ಲಿನೇ ಮಾಡೋದು. ಅದಲ್ದಿರ ಪುಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಗೀ ರೈಸ್ ಆಗಿರ್ಬೋದು, ಈ ಎಲ್ಲ ರೆಸಿಪೀಸಲ್ಲೂ ಸಹ ತುಪ್ಪನ ಯೂಸ್ ಮಾಡ್ತೀನಿ. ಬೇಳೆ ಸಾರು ಮಾಡಿದಾಗ ಅದರಲ್ಲಿನೂ ಸಹ ತುಪ್ಪನ ಸೇರಿಸ್ತೀನಿ. ಸೊ ನಮ್ಮ ಮನೇಲಿ ತುಪ್ಪ ಇರಲೇಬೇಕು. ಮ್ಯಾಕ್ಸಿಮಮ್ ಟೈಮ್ ನಾನು ಮನೇಲಿನೇ ತುಪ್ಪನ ರೆಡಿ ಮಾಡ್ಕೊತೀನಿ. ಒಂದೊಂದು ಸಲ ಎಮರ್ಜೆನ್ಸಿಯಲ್ಲಿ ಅಷ್ಟಕ್ಕೇನೆ ಇಲ್ಲ ತುಪ್ಪ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂದಾಗ ರೆಡಿಮೇಡ್ ತುಪ್ಪನೂ ಸಹ ಖರೀದಿ ಮಾಡ್ತೀವಿ. ಇನ್ನಿಲ್ಲಿ ನೋಡ್ಬೋದು ನಮ್ಮ ಯಜಮಾನ್ರು ರೆಡಿ ಆಗಿಬಿಟ್ಟಿದ್ದಾರೆ ಬ್ರೆಡ್ ಆಮ್ಲೆಟ್ ಮಾಡುವುದಕ್ಕೆ. ಸೊ ಈರುಳ್ಳಿ ತಗೊಂಡಿದ್ದಾರೆ, ಬೆಳ್ಳುಳ್ಳಿನೂ ಸಹ ಗ್ಲಾಸ್ ಒಳಗಡೆ ಸೇರಿಸಿದ್ದಾರೆ, 2 ಮೊಟ್ಟೆನೂ ಸಹ ಸೇರಿಸಿದ್ದಾರೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ, ಗರಂ ಮಸಾಲ ಇವನ್ನೆಲ್ಲ ಹಾಕ್ಬಿಟ್ಟು ಗ್ಲಾಸಲ್ಲಿನೇ ಚೆನ್ನಾಗಿ ಬೀಟ್ ಮಾಡ್ತಾರೆ. ಇವರು ಬ್ರೆಡ್ ಆಮ್ಲೆಟ್ ಮಾಡುವಾಗ ಒಂದೊಂದು ಸಲ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಇವತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ, ಒಂದೊಂದು ಸಲ ಈರುಳ್ಳಿ ಜೊತೆ ಟೊಮೆಟೊನ ಸೇರಿಸ್ತಾರೆ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾರೆ, ಇಲ್ಲ ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾರೆ. ಸೊ ಇವ್ರಿಗೆ ಇಷ್ಟ ಬಂದಂಗೆ ರೆಸಿಪಿನ ಚೇಂಜ್ ಮಾಡ್ತಾ ಇರ್ತಾರೆ. ಬಟ್ ಇವ್ರು ಹೆಂಗೆ ಮಾಡಿದ್ರು ಯಾವುದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡಿದ್ರು ರುಚಿ ಮಾತ್ರ ಸೂಪರ್ ಆಗಿರುತ್ತೆ. ಒಂದು 20 ದಿನಗಳ ಮುಂಚೆ 1 kg ತುಪ್ಪನ ತರಿಸಿದ್ವಿ, ರೆಡಿಮೇಡ್ ತುಪ್ಪನ ತರಿಸಿದ್ವಿ. ಅದು ಇವತ್ತು ಮುಗ್ದೋಯ್ತು, ಸ್ವಲ್ಪ ಉಳಿದಿತ್ತು. ಅದನ್ನು ಈ ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ ನಮ್ಮ ಯಜಮಾನ್ರು ಯೂಸ್ ಮಾಡಿಕೊಂಡ್ರು. ಇವಾಗ ಫ್ರೆಶ್ ಆಗಿ ಮನೆಯಲ್ಲಿನೇ ತುಪ್ಪನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ದಿ ಆಶುರಾಜ್ ಸಿಂಗ್ ನಾನು ಹೇಳ್ದಂಗೆ ದಿ ಗ್ರೇಟ್ ಶೆಫ್, ನಮ್ಮ ಮನೆಯ ದಿ ಗ್ರೇಟ್ ಶೆಫ್ ನಮಗೋಸ್ಕರ ಬ್ರೆಡ್ ಆಮ್ಲೆಟ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಸೂಪರಾಗಿ ಮಾಡ್ತಾರೆ, ಟೇಸ್ಟಿಯಾಗಿ ಮಾಡ್ತಾರೆ. ನಿಮಗೂ ಯಾವಾಗಲಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ನಮ್ಮ ಮನೆಗೆ ಬನ್ನಿ, ನಮ್ಮ ಯಜಮಾನ್ರು ಮಾಡಿ ಕೊಡ್ತಾರೆ. ಸೊ ಈ ಒಂದು ಡಿಶ್ಶು ಮತ್ತು ಮ್ಯಾಗಿ ನಮ್ಮ ಯಜಮಾನ್ರು ಸೂಪರಾಗಿ ಮಾಡ್ತಾರೆ ಫ್ರೆಂಡ್ಸ್. ಬೇಸಿಕ್ಕಾಗಿ ಸಿಂಪಲ್ಲಾಗಿ ಮಾಡುವ ವೈಟ್ ರೈಸ್ ಇವ್ರಿಗೆ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾವಾಗಲಾದರೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಪ್ಲೀಸ್ ಅನ್ನ ಮಾಡಿಡ್ರಿ ಅಂತ ಕೇಳ್ಕೊಂಡ್ರೂ ಇವ್ರಿಗೆ ಬರೋದೇ ಇಲ್ಲ ಫ್ರೆಂಡ್ಸ್. 10 ಸಲ ಕೇಳ್ತಾರೆ, ಎಷ್ಟು ನೀರು ಹಾಕಬೇಕು, ಎಷ್ಟು ಉಪ್ಪು ಹಾಕಬೇಕು, ಕುಕ್ಕರ್ದು ಲಿಡ್ ಹೇಗೆ ಕ್ಲೋಸ್ ಮಾಡಬೇಕು, ಈ ಥರದ ಪ್ರಶ್ನೆಗಳನ್ನ ಕೇಳ್ತಾರೆ ಬೇಸಿಕ್ ಅನ್ನ ಮಾಡೋದಕ್ಕೆ. ಬಟ್ ಯಮ್ಮಿಯಾಗಿ ರುಚಿಕರವಾದ ಬ್ರೆಡ್ ಆಮ್ಲೆಟ್ ಮಾಡೋದಕ್ಕೆ ಇವ್ರಿಗೆ ಎಲ್ಲನೂ ಗೊತ್ತಿದೆ, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿದೆ, ಎಷ್ಟೆಷ್ಟು ಏನೇನು ಹಾಕಬೇಕು ಅನ್ನೋದು ಗೊತ್ತಿದೆ. ಬಟ್ ಯಾವುದೇ ಒಂದು ತರಕಾರಿಗಳನ್ನ ಇವರು ಬ್ರೆಡ್ ಆಮ್ಲೆಟ್ ಇಲ್ಲ ಅಂದರೆ ಮ್ಯಾಗಿಯಲ್ಲಿ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಅವನ್ನ ನಾನು ಕಟ್ ಮಾಡಿ ಕೊಟ್ಟರೆ ಇವರು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ಈ ಥರ ಯಾರಾದರೂ ಬಿಸಿ ಬಿಸಿಯಾಗಿ ಏನಾದರೂ ಒಂದು ಮಾಡಿ ಕೊಟ್ಟಾಗ ಅದನ್ನು ತಿನ್ನುವಾಗ ಸಿಗುವ ಫೀಲಿಂಗ್ ನಾವೇ ಸ್ವತಃ ಕುಕ್ ಮಾಡಿ ತಿನ್ನುವಾಗ ಸಿಗೋದೇ ಇಲ್ಲ. ಬೇರೆಯವರು ಏನೇ ಒಂದು ಮಾಡಿ ಕೊಟ್ರೂ ಅದನ್ನು ಒಂದು ರಿಲ್ಯಾಕ್ಸ್ ಮೂಡಲ್ಲಿ ತಿನ್ನೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ನಮ್ಮ ಯಜಮಾನ್ರು ಈ ಥರ ಯಾವಾಗಲಾದರೂ ಎಫರ್ಟ್ಸ್ ಹಾಕಿ ಮಾಡಿ ಕೊಟ್ಟಾಗ ಆ ಒಂದು ಎಫರ್ಟ್ನ ನಾನು ಎಂಜಾಯ್ ಮಾಡ್ತೀನಿ ಮತ್ತು ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡ್ತೀನಿ. ಸೂಪರಾಗಿ ಸಖತ್ತಾಗಿ ಮಾಡಿದರು ಫ್ರೆಂಡ್ಸ್ ನಮ್ಮ ಯಜಮಾನ್ರು ಬ್ರೆಡ್ ಆಮ್ಲೆಟ್. ಮೊದಲು ನಾನು ತಿಂತಾಯಿದ್ದೀನಿ, ನಂತರ ನನ್ನ ಚಿಕ್ಕ ಮಗನಿಗೂ ಸಹ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ತುಪ್ಪನೂ ಸಹ ಸೂಪರಾಗಿ ರೆಡಿಯಾಗಿದೆ. ಮನೇಲಿ ಈ ಥರ ತುಪ್ಪ ಎಲ್ಲನೂ ಪ್ರಿಪೇರ್ ಮಾಡಿದಾಗ ಪಾತ್ರೆಗಳು ಬಿಸಿಯಾಗಿರೋವಾಗಲೇ ಪಾತ್ರೆಗಳನ್ನ ತೊಳೆದ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ತೊಳೆಯೋಣ ಅಂತ ಹಾಗೆ ಬಿಟ್ಬಿಟ್ರೆ ಸ್ಪೆಷಲಿ ವಿಂಟರ್ಸಲ್ಲಿ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಪಾತ್ರೆಗಳು ತೊಳೆಯೋದು. ಸೊ ಅದಕ್ಕೆ ನಾನು ತುಪ್ಪ ಮಾಡಿದ ತಕ್ಷಣವೇ ಪಾತ್ರೆಗಳು ಬಿಸಿ ಬಿಸಿಯಾಗಿರೋವಾಗಲೇ ಎಲ್ಲನೂ ತೊಳೆದ್ಬಿಟ್ಟೆ, ಕಿಚನೆಲ್ಲನೂ ಕ್ಲೀನ್ ಮಾಡಿಬಿಟ್ಟೆ. ಒಂದು 2 ಅವರ್ಸ್ ಬಿಟ್ಟ ಮೇಲೆ ನಮ್ಮ ತುಪ್ಪದ ಟೆಕ್ಸ್ಚರ್ ನೋಡ್ಬೋದು, ಅದಕ್ಕೆ ಚೆನ್ನಾಗಿ ಸೆಟ್ ಆಗಿದೆ. ಕಲರೂ ಸಹ ಸೂಪರಾಗಿ ಬಂದಿದೆ. ಇದೇ ತುಪ್ಪವನ್ನು ಯೂಸ್ ಮಾಡಿ ಇವತ್ತು ಬಹಳ ತಿಂಗಳ ನಂತರ ನಾನು ಮನೆಯಲ್ಲಿ ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಕ್ಕಳ ಫೇವ್ರೇಟ್, ಈಸಿಯಾಗಿ ಮಾಡಿಬಿಡ್ಬೋದು ಮತ್ತು ತಿನ್ನಲಿಕ್ಕೆ ಸೂಪರಾಗಿರುತ್ತೆ. ಸೊ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ನಿಮಗೆ ಒಂದು ಶಾರ್ಟ್ ಕ್ಲಿಪ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾವೇನೂ ತಿಂದಿಲ್ಲ ಫ್ರೆಂಡ್ಸ್, ಯಾಕಂದರೆ ಬ್ರೆಡ್ ಆಮ್ಲೆಟ್ ತುಂಬ ಹೆವಿಯಾಗಿತ್ತು, ಸ್ವಲ್ಪ ಲೇಟಾಗೆ ನಾವು ತಿಂದಿದ್ದು. ಅದಕ್ಕೆ ಸಂಜೆ 5 ಗಂಟೆಗೆಲ್ಲನೂ ದೊಣ್ಣೆ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಮಕ್ಕಳಿಬ್ಬರೂ PS5 ಗೇಮ್ಸ್ ಆಡ್ತಾ ಜಗಳ ಮಾಡ್ತಾಯಿದ್ರು, ಅದನ್ನು ಸಹ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ದೊಡ್ಡವನು ಚಿಕ್ಕವನಿಗೆ PS5 ಗೇಮ್ ಆಡಲಿಕ್ಕೆ ಚಾನ್ಸ್ ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ನಾನು ಕಿಚನಲ್ಲಿ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋವಾಗ 10 ಸಲ ಬಂದುಬಿಟ್ಟು ಕಂಪ್ಲೇಂಟ್ ಮಾಡ್ದ ಇವನು.
ನಾನು ಬರ್ತೀನಿ ಒಂದ್ಸಲ ಕಂಪ್ಲೀಟ್ ಮಾಡಿಬಿಟ್ಟು ಕೆಲಸ ಎಲ್ಲನೂ ಮಾಡಿ ಮುಗಿಸಿ ಬರ್ತೀನಿ ಅಂತ ಹೇಳೋವಾಗ ಅಳೋದು, ಕಿರ್ಚಾಡೋದು, ಹಠ ಮಾಡೋದು ಇದೆಲ್ಲ ಮಾಡ್ತಾನೆ ಇದ್ದ. ನಾನು ಕಂಟ್ರೋಲ್ ಮಾಡಿಕೊಂಡು ಮೊದಲು ಕೆಲಸ ಆಗಲಿ, ನಂತರ ನನ್ನ ಮಗನಿಗೆ ಕ್ಲಾಸ್ ತೆಗಿಯೋಣ ಅಂತ ಹೇಳಿಬಿಟ್ಟು ಕೆಲಸ ಆದಮೇಲೆ ಬಂದುಬಿಟ್ಟು ಫುಲ್ ಆನ್ ಕ್ಲಾಸ್ ತಗೊಂಡೆ. ದೊಡ್ಡವನಿಗೆ, ಚಿಕ್ಕವನಿಗಲ್ಲ. ನಾನು ದೊಡ್ಡವನಿಗೆ ಕ್ಲಾಸ್ ತಗೊಂಡಾದ್ಮೇಲೆ ಚಿಕ್ಕವನಿಗೆ ಗೇಮ್ ಆಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಅವನು ಆಟ ಆಡ್ತಾ ಇದ್ದ. ಅಷ್ಟೊತ್ತಿಗೆ ಬಿರಿಯಾನಿ ರೆಡಿ ಆಯಿತು. ನಾನು ಪ್ಲೇಟಲ್ಲಿ ಬಿರಿಯಾನಿ ಸರ್ವ್ ಮಾಡಿದ್ದೀನಿ. ದೊಡ್ಡ ಮಗನಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಬಿರಿಯಾನಿ ಜೊತೆ ಕಾಂಬಿನೇಷನ್ ಆಗಿ ಈ ಮೊಸರು ಚಟ್ನಿ ತುಂಬ ಇಷ್ಟ ಆಗುತ್ತೆ. ಬಟ್ ಚಿಕ್ಕವನಿಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ನಾನು ಸರ್ವ್ ಮಾಡ್ತಿದ್ದೆ, ಚಿಕ್ಕವನು ಬೇಡ ಅಂತ ಹೇಳ್ದ. ಸೊ ಅದಕ್ಕೆ ಹಾಗೆಯೇ ಅವ್ನಿಗೆ ತಿನ್ನಿಸ್ಬಿಟ್ಟು ನಾನು ತಿಂದು ನನ್ನ ಆಲ್ ಟೈಮ್ ಫೇವ್ರೆಟ್ ಬಿಗ್ ಬಾಸ್ ನೋಡ್ತಾ ಆರಾಮಾಗಿ ರಿಲ್ಯಾಕ್ಸ್ ಮಾಡಿದೆ. ಇವತ್ತು ನಾವು ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಪ್ಲ್ಯಾನ್ ಮಾಡೋಣ ಅಂತ ಡಿಸ್ಕಷನ್ ಮಾಡಿದ್ವಿ. ಬಟ್ ನಮ್ಮ ಯಜಮಾನ್ರಿಗೆ ಒಂದು ಮುಖ್ಯವಾದ ಕೆಲಸ ಮಧ್ಯಾಹ್ನ ಬಂದ ಕಾರಣದಿಂದ ಅವರು ಆಚೆ ಹೋಗ್ಬೇಕಾಗಿ ಬಂತು. ಸೊ ಅದಕ್ಕೆ ನಮಗೆ ಚಿಕನ್ ತಂದು ಕೊಟ್ಬಿಟ್ಟು ನೀವು ಬಿರಿಯಾನಿ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳಿ ಹೋದರು. ಅದೇ ರೀತಿಯೇ ನಾವು ಬಿರಿಯಾನಿ ಮಾಡ್ಕೊಂಡು ತಿಂದು ಮನೆಯಲ್ಲೇ ರಿಲ್ಯಾಕ್ಸ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಸಹ ಬಂದರು. ಅವ್ರು ಬಂದಮೇಲೆ ನಾನು ಎದ್ದುಬಿಟ್ಟು ಅವ್ರಿಗೆ ಬಿರಿಯಾನಿ ಏನು ಸರ್ವ್ ಮಾಡಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಒಂದ್ಸಲ ನಾನು ಹೊಟ್ಟೆ ತುಂಬ ತಿಂದಾದ್ಮೇಲೆ ಎಸ್ಪೆಷಲಿ ರಾತ್ರಿ ಹೊತ್ತು ಬೆಡ್ ಮೇಲೆಯಿಂದ ಎದ್ದೇಳೋದಕ್ಕೆ ನನಗೆ ಮನಸ್ಸೇ ಬರಲ್ಲ. ಪಾಪ ಅವರು ಟ್ರಾವೆಲ್ ಮಾಡ್ಕೊಂಡು ಬಂದು ತುಂಬ ಚಳಿ ಅಂತ ಹೇಳಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಅವರೇ ಸರ್ವ್ ಮಾಡ್ಕೊಂಡು ತಿಂದರು. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.